ಬಿಜೆಪಿಯಲ್ಲಿರುವಂತಹ ಆಂತರಿಕ ಕಲಹ ಯುದ್ಧದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಒಂದು ಬ್ರೇಕಿಂಗ್ ಇದೆ ನೋಡೋಣ. ಬಿಜೆಪಿಯಲ್ಲಿ ಒಂದು ದಿಢೀರ್ ವಿದ್ಯಮಾನ ನಡೆದಿದೆ ಅನ್ನೋದ್ರ ಡೀಟೇಲ್ಸ್ ಇದೆ. ಬಿಜೆಪಿಯಲ್ಲಿ ದಿಢೀರಂತೆ ಒಂದು ವಿದ್ಯಮಾನ ನಡೆದಿದೆ. ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಯನ್ನ ಸುನೀಲ್ ಕುಮಾರ್ ಅವರು ಬಯಸಿದ್ದಾರೆ ಅನ್ನೋದೇ ಮಾಹಿತಿ. ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಬಿಎಲ್ ಸಂತೋಷ್ ಅವರಿಗೆ ಸುನೀಲ್ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ವೈಯಕ್ತಿಕ ಕಾರಣದಿಂದ ಹುದ್ದೆಯಿಂದ ನನಗೆ ಬಿಡುಗಡೆಗೊಳಿಸಿ ಅಂತ ಕೇಳಿದ್ದಾರಂತೆ. ಬಟ್ ಇಲ್ಲಿ ತನಕ ಯಾವುದೇ ಡಿಸಿಷನ್ಗೆ ಬಿಜೆಪಿ ಬಂದಿಲ್ಲ. ಸಂಘ ಪರಿವಾರದ ಸ್ಟ್ರಾಂಗ್ ಲೀಡರ್ ಸುನೀಲ್ ಕುಮಾರ್ ಅವರ ಈ ನಿರ್ಧಾರ ಯಾಕೆ ಅನ್ನೋದು ಕುತೂಹಲ ಕಾರಣ ಆಗ್ತದೆ. ಬಿಜೆಪಿ ಅಧ್ಯಕ್ಷ ಅಂದ್ರೆ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಗಮನಕ್ಕೆ ಬಿ.ವೈ. ವಿಜಯೇಂದ್ರ ಅವರು ತಂದಿದ್ದಾರಂತೆ. ತುಂಬಾ ಶಫಲ್ ಆಗುತ್ತೆ, ಚೇಂಜಸ್ ಆಗುತ್ತೆ, ಮೇಜರ್ ಚೇಂಜಸ್ ಈ ತಿಂಗಳ ಅಂತ್ಯಕ್ಕಾಗುತ್ತೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೇನೆ ಸುನೀಲ್ ಕುಮಾರ್ ಅವರು ಕಾರ್ಕಳದ ಶಾಸಕರು ಕೂಡ ಹೌದು. ಸೊ ಇವರೇ ತನಗಿರುವಂತಹ ಹುದ್ದೆಯಿಂದ ತನಗೆ ಬಿಡುಗಡೆ ಬೇಕು ಅಂತ ಕೇಳಿದಾರಂತೆ. ಇದು ನಿಜವಾಗ್ಲೂ ವೈಯಕ್ತಿಕ ಕಾರಣನ ಅಥವಾ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಭಾಗನ ಅನ್ನೋದು ಗೊತ್ತಿಲ್ಲ. ಬಟ್ ನಿಜಕ್ಕೂ ಕಾರ್ಯಕರ್ತರಲ್ಲೂ ಕೂಡ ಇದೊಂದು ರೀತಿ ಶಾಕಿಂಗ್ ಬೆಳವಣಿಗೆ.